ಮೂಡಾ ಮಾಜಿ ಆಯುಕ್ತನಿಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ಹಾವೇರಿ ವಿವಿಯ ಕುಲ ಸಚಿವರಾಗಿ ಜಿಟಿ ದಿನೇಶ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಮೂಡಾದ ಮಾಜಿ ಆಯುಕ್ತರು ಈಗ ಹಾವೇರಿ ವಿವಿಯ ಕುಲ ಸಚಿವರಾಗಿದ್ದಾರೆ. ಹಾವೇರಿ ವಿವಿಯ ಕುಲ ಸಚಿವರಾಗಿ ಜಿಟಿ ದಿನೇಶ್ ನೇಮಕಗೊಂಡಿದ್ದಾರೆ. ವಿವಿ ಕುಲ ಸಚಿವರಾಗಿ ಮೂಡಾ ಹಗರಣದಲ್ಲಿ ದಿನೇಶ್ ಕುಮಾರ್ ಮೇಲೂ ಕೂಡ ಆರೋಪ ಕೇಳಿಬಂದಿತ್ತು. ಮೈಸೂರಿಗೆ ಭೇಟಿ ಕೊಟ್ಟು ಸಭೆ ನಡೆಸಿದ್ರು ಸಚಿವ ಹೊಯ್ರತಿ ಸುರೇಶ್. ಮೂಡಾ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಅವರ ವರ್ಗಾವಣೆ ಆಗಿತ್ತು. ಸದ್ಯ ದಿನೇಶ್ ಕುಮಾರ್ ಅವರನ್ನ ಹಾವೇರಿ ವಿವಿಯ ಕುಲ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಹಲವು ಅನುಮಾನಗಳಿಗೆ ವರ್ಗಾವಣೆ ಎಡೆಮಾಡಿಕೊಟ್ಟಿದೆ. ಈಗ ಅವರನ್ನ ಕುಲ ಸಚಿವರು ಮಾಡಿರೋದ್ರಿಂದ ಇದು ಇನ್ನಷ್ಟು ಅನುಮಾನ ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಆಗ್ತಿದೆ. ವರ್ಗಾವಣೆ ಮಾಡಿ ಹಾವೇರಿ ವಿವಿಯ ಕುಲಪತಿಯ ಮಾಡಿಬಿಟ್ರಂತೆ ಮೂಡಾದ ಮಾಜಿ ಆಯುಕ್ತರನ್ನ. ಅದು ಯಾರು ಈ ಪ್ರಕರಣದಲ್ಲಿ, ಈಗ ಯಾವ ಪ್ರಕರಣ ನಾಳೆ ಮುಖ್ಯಮಂತ್ರಿಗಳು ಹೈಕೋರ್ಟ್ನಲ್ಲಿ ಹೋಗಿ ರಿಲೀಫ್ ಪಡಿತಾರೆ ನೋಡಿ, ಆ ಪ್ರಕರಣದಲ್ಲಿ ಆರೋಪ ಕೇಳಿಬಂದಿರುವಂಥ ವ್ಯಕ್ತಿಯನ್ನ ಈಗ ಹಾವೇರಿ ವಿವಿಗೆ ಕುಲ ಸಚಿವರನ್ನಾಗಿ ಮಾಡಿದ್ದಾರೆ. ಆದೇಶ ಪ್ರತಿಯನ್ನು ಗಮನಿಸ್ತಾ ಇದ್ದಾರೆ. ಯಾರ್ಯಾರನ್ನ ಎಲ್ಲೆಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ, ಎಲ್ಲೆಲ್ಲಿಗೆ ನೇಮಕ ಮಾಡಲಾಗಿದೆ ಅನ್ನೋದು. ದಿನೇಶ್ ಕುಮಾರ್ ಜಿಟಿ ಎರಡನೇ ಹೆಸರೇ ಅವ್ರದ್ದೇ ನೋಡಿ. KAS ಸೂಪರ್ ಟೈಮ್ ಸ್ಕೇಲ್ ಕುಲ ಸಚಿವರು, ಆಡಳಿತ ಹಾವೇರಿ ವಿಶ್ವವಿದ್ಯಾಲಯ ಹಾವೇರಿ ಹುದ್ದೆಗೆ ಅವರನ್ನು ವರ್ಗಾವಣೆ ಮಾಡಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ ಅಂತ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಯಾರು ಈ ಜಿಟಿ ದಿನೇಶ್ ಕುಮಾರ್ ಅಂತಂದರೆ, ಮೂಡಾ ಹಗರಣದಲ್ಲಿ ಯಾವ ಆರೋಪವನ್ನು ಮುಖ್ಯಮಂತ್ರಿಗಳು ಎದುರಿಸ್ತಿದ್ದಾರೆ ಆ ಆರೋಪದಲ್ಲಿ ಆರೋಪ ಕೇಳಿಬಂದಿರುವ ಮತ್ತೊಬ್ಬ ವ್ಯಕ್ತಿ ಅಧಿಕಾರಿ. ಮೂಡಾ ಅದರಲ್ಲಿ ಆಯುಕ್ತರ ಕೆಲಸ ಮಾಡಿದ್ದಂತಹ ವ್ಯಕ್ತಿ. ಈ ಮೂಡಾ ಹಗರಣ ಮುಖ್ಯಮಂತ್ರಿಗಳಿಗೆ 14 ಸೈಟ್ ಕೊಟ್ಟಿರುವ ವಿಚಾರದಲ್ಲೂ ಹೆಸರು ಕೇಳಿಬಂದಿರುವಂಥ ವ್ಯಕ್ತಿಯನ್ನ ಸರ್ಕಾರ ವರ್ಗಾವಣೆ ಮಾಡಿತ್ತು. ಈಗ ಏಕಾಏಕಿ ಅವರನ್ನು ಹಾವೇರಿಯ ಕುಲ ಸಚಿವರಾಗಿ, ಹಾವೇರಿ ವಿಶ್ವವಿದ್ಯಾಲಯದ ಕುಲ ಸಚಿವರಾಗಿ ನೇಮಕ ಮಾಡಿದೆ. ಸುರೇಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಸಾಮಾನ್ಯವಾಗಿ ಅನುಮಾನಗಳಿಗೆ ಎಡೆ ಮಾಡಿಕೊಡುವಂಥದ್ದು. ಆರೋಪಿತ ವ್ಯಕ್ತಿಯನ್ನ ವರ್ಗಾವಣೆ ಮಾಡಿ ಅವರನ್ನು ಹಾವೇರಿಯ ಕುಲ ಸಚಿವರನ್ನಾಗಿ ಮಾಡುವ ಅಗತ್ಯತೆ, ಅನಿವಾರ್ಯತೆ ಏನಿತ್ತು ಸರ್ಕಾರಕ್ಕೆ ಅದು ಈ ಕ್ಷಣದಲ್ಲಿ ಅಂತ? ಪ್ರಣೋತೇಂದ್ರ, ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನು ಬಾಹಿರವಾಗಿ 14 ನಿವೇಶನಗಳನ್ನ ಪಡೆದಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಕೋರ್ಟ್ನ ಅಂಗಳದಲ್ಲಿದೆ. ವಿಚಾರಣೆಯನ್ನ ನಾಳೆಗೆ ನ್ಯಾಯಮೂರ್ತಿಗಳು ಮುಂದೂಡಿದ್ದಾರೆ. ಪ್ರಕರಣ ಹೀಗಿರುವಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಯುಕ್ತರಾಗಿ ಕೆಲಸ ಮಾಡಿದಂತಹ ಜಿಡಿ ದಿನೇಶ್ ಕುಮಾರ್ ಏನಿದ್ದಾರೆ ಅವರನ್ನ ವರ್ಗಾವಣೆ ಮಾಡಿ ಸ್ಥಳ ನಿಯುಕ್ತಿಗೊಳಿಸದೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿತ್ತು. ಸ್ಥಳ ನಿಯುಕ್ತಿಯ ನಿರೀಕ್ಷೆಯಲ್ಲಿದ್ದಂತಹ ಜಿಡಿ ದಿನೇಶ್ ಕುಮಾರ್ ಅವರನ್ನ ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ನೇಮಕವನ್ನ ಮಾಡುವ ಮೂಲಕವಾಗಿ 50-50 ಅನುಪಾತದಲ್ಲಿ ಭಾರೀ ಅಕ್ರಮಗಳಿಗೆ ಏನು ಸಾಥ್ ನೀಡಿದಂತಹ ಅಧಿಕಾರಿಯನ್ನ ಈ ಮಟ್ಟಕ್ಕೆ ಒಂದು ದೊಡ್ಡ ಉನ್ನತ ಹುದ್ದೆಯನ್ನ ಕೊಟ್ಟಿರೋದು ಸಾಕಷ್ಟು ಮುಜುಗರಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೆ. ಯಾಕಂದ್ರೆ ವಿಚಾರಣೆ ಕೂಡ ಬಾಕಿ ಇದೆ, ಇವರ ಮೇಲೂ ಕೂಡ ವಿಚಾರಣೆಯ ತೂಗುಗತಿ ಇದೆ. ಹೀಗಾಗಿ ಇವರ ಅವಧಿಯಲ್ಲಿಯೇ ಈ 14 ನಿವೇಶನವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈಗಿರುವಂತಹ ಸಂದರ್ಭದಲ್ಲಿ ಏನು ವಿವಾದಿತ ಆಯುಕ್ತರಿಗೆ ಒಳ್ಳೆ ಹುದ್ದೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದ್ದಾದ್ರೂ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿರ್ತಕ್ಕಂಥದ್ದು. ಜಿಡಿ ದಿನೇಶ್ ಕುಮಾರ್ ಅವರ ವಿರುದ್ಧ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಏನು ಲೋಪವನ್ನ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮೂಡಾ ಬೊಕ್ಕಸಕ್ಕೆ ಲೋಪವನ್ನ ಎಸಗಿದ್ದಾರೆ. ಹಣ ಇದು ಕೋಟ್ಯಾಂತರ ರೂಪಾಯಿ ನಷ್ಟ ಆಗೋದಕ್ಕೆ ಜಿಡಿ ದಿನೇಶ್ ಕುಮಾರ್ ಅವರೇ ನೇರ ಕಾರಣ ಅಂತೇಳಿ ಅವ್ರ ಮೇಲೂ ಕೂಡ ಗಂಭೀರ ಆರೋಪಗಳಿದೆ. ಹೀಗಿರುವಾಗ ಅವರಿಗೆ ಹುದ್ದೆಯನ್ನ ಒಂದು ಒಳ್ಳೆ ಉನ್ನತ ಹುದ್ದೆಯನ್ನ ನೀಡಿರುತ್ತದೆ. ನಿಜಕ್ಕೂ ಕೂಡ ಇದು ಕಾನೂನು ಬಾಹಿರ ಅನ್ನೋ ಒಂದು ಅಪಸ್ವರ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 4,000-5,000 ನಿವೇಶನಗಳನ್ನ ಕಾನೂನು ಬಾಹಿರವಾಗಿ ಹಂಚಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಜಿಡಿ ದಿನೇಶ್ ಕುಮಾರ್ ಅವರ ಮೇಲಿದೆ. ಹೀಗಾಗಿ ಇವರಿಗೆ ಒಳ್ಳೆಯ ಉನ್ನತ ಹುದ್ದೆಯನ್ನ ಕೊಟ್ಟಿದ್ದಾದ್ರೂ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಜುಗರವನ್ನ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ 14 ನಿವೇಶನಗಳನ್ನ ಪಡೆದುಕೊಂಡಿರುವ ವಿಚಾರ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದೆ. ಈಗ ಅದೇ ವಿವಾದಿತ ವ್ಯಕ್ತಿಗೆ ಮತ್ತೆ ಉನ್ನತ ಹುದ್ದೆಯನ್ನು ಕೊಟ್ಟಿರೋದು ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಪ್ರಕರಣ. ಥ್ಯಾಂಕ್ ಯು ಮಾಹಿತಿಗೆ ಸುರೇಶ್.